ಹಾಯ್ ಹಲೋ ನಮಸ್ಕಾರ. ನಿಮಗೆಲ್ಲರಿಗೂ ಸ್ವಾಗತ ಆಶಾ ಅಡುಗೆ ಮನೆಗೆ. ನೀವು ಕೂಡ ಇದೇ ರೀತಿಯಾದ ಸಾಫ್ಟ್ ಆಗಿರುವಂಥ ಪ್ರತಿಯೊಂದು ಚಪಾತಿ ಕೂಡ ಈ ರೀತಿಯಾಗಿ ಉಬ್ಬಿ ಬರಬೇಕು ಅಂದರೆ ಈ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗಳನ್ನು ಫಾಲೋ ಮಾಡಿ ಮಾಡುವುದರಿಂದ ಪ್ರತಿಯೊಂದು ಚಪಾತಿ ಕೂಡ ಇದೇ ರೀತಿಯಾಗಿ ಉಬ್ಬಿ ಬರುತ್ತೆ. ಹಾಗಾದರೆ ಇದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡೋಣ ಬನ್ನಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದನ್ನು ಮಾಡಲಿಕ್ಕೆ ಎಲ್ಲಕ್ಕಿಂತ ಮೊದಲು ನಾವು ಈ ರೀತಿಯಾಗಿ 3ರಿಂದ 4 ಕಪ್ ಆಗುವಷ್ಟು ನಾನು ಗೋಧಿ ಹಿಟ್ಟನ್ನು ತೆಗೆದುಕೊಂಡಿದ್ದೇನೆ. ಅದರ ನಂತರ ನೋಡಿ ಹಾಫ್ ಟೇಬಲ್ ಸ್ಪೂನಷ್ಟು ನಾನು ಉಪ್ಪು ಹಾಕಿದ್ದೇನೆ. ನೀವು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬೋದು. ಅದರ ನಂತರ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಈ ಹಿಟ್ಟಲ್ಲಿ ಹಾಕೋದ್ರಿಂದ ಪ್ರತಿಯೊಂದು ಚಪಾತಿ ಸಾಫ್ಟ್ ಆಗಿರುತ್ತೆ. ಅದ್ರಗೋಸ್ಕರ 1 ಟೇಬಲ್ ಸ್ಪೂನ್ ಹಿಟ್ಟನ್ನು ನಾದುವಾಗ ನೀವು ಆಯಿಲ್ನ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಇರುತ್ತೆ. ಅದ್ರಗೋಸ್ಕರ ಟಿಪ್ ನಂಬರ್ 1 ಇದು. ನೀವು ಇದರಲ್ಲಿ ಹಿಟ್ಟನ್ನು ನಾದುವಾಗ ಆಯಿಲ್ ಹಾಕೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಅದರ ನಂತರ ನೋಡಿ ಸ್ವಲ್ಪ ನೀರು ಹಾಕ್ತಾ ಈ ರೀತಿಯಾಗಿ ನಾನು ಗೋಧಿ ಹಿಟ್ಟನ್ನು ನಾದ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಸ್ವಲ್ಪ ನೀರು ತೆಗೆದುಕೊಂಡು ಈ ರೀತಿಯಾಗಿ ಸಾಫ್ಟ್ ಆಗುವವರೆಗೂ ನಾವು ಹಿಟ್ಟನ್ನು ನಾದಬೇಕು. ಈ ರೀತಿಯಾಗಿ ಹಿಟ್ಟನ್ನು ನಾದಿದ ನಂತರ ನೋಡಿ ಇದಕ್ಕೆ ನಾವು ಲಾಸ್ಟಲ್ಲಿ ಸ್ವಲ್ಪನೇ ಆಯಿಲ್ನ ಹಾಕಿ ಹಿಟ್ಟನ್ನು ನಾದಬೇಕಾಗುತ್ತೆ. ಇವಾಗ ನೋಡಿ ನಾನು ಮತ್ತೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ನ ಇದರ ಮೇಲೆ ಹಾಕ್ತಾ ಇದ್ದೇನೆ. ಆಯಿಲ್ನ ಹಾಕಿ ಇದನ್ನು ಚೆನ್ನಾಗಿ ಮತ್ತೊಮ್ಮೆ ಹಿಟ್ಟನ್ನು ನಾದಬೇಕು. ಈ ರೀತಿಯಾಗಿ ಹಿಟ್ಟನ್ನು ನಾದಿ 1 ನಿಮಿಷವರೆಗೂ ಚೆನ್ನಾಗಿ ಈ ರೀತಿಯಲ್ಲಿ ನಾನು ಹಿಟ್ಟನ್ನು ನಾದಿ ಇದನ್ನು ನಾವು ಈಗ ಒಂದು ಡೋನ ರೆಡಿ ಮಾಡಿ ಇದನ್ನು ಒಂದು 10ರಿಂದ 15 ನಿಮಿಷ ಆದರೂ ಮಿನಿಮಮ್ ಆಗಿ ಇದನ್ನು ಮುಚ್ಚಿಡಬೇಕಾಗುತ್ತೆ. 15 ನಿಮಿಷ ಆದರೂ ನೀವು ಇದನ್ನು ರೆಸ್ಟ್ ಮಾಡಲಿಕ್ಕೆ ಇಡಿ. ತುಂಬಾ ಚೆನ್ನಾಗಿ ಸಾಫ್ಟಾಗಿ ಚಪಾತಿ ರೆಡಿ ಆಗುತ್ತೆ. ಇಲ್ಲ ಅಂದರೆ ನಿಮ್ಮ ಹತ್ರ ಸಮಯ ಇದ್ದರೆ ಅರ್ಧ ಗಂಟೆವರೆಗೂ ಇದನ್ನು ನೆನೆ ಇಡ್ಬೋದು. ಅದರ ನಂತರ ನೋಡಿ ಈ ರೀತಿಯಾಗಿ ಮೀಡಿಯಮ್ ಆಕಾರದಲ್ಲಿ ನಾನು ಚಪಾತಿ ಉಂಡೆಗಳನ್ನು ರೆಡಿ ಮಾಡಿದ್ದೇನೆ. ಈ ರೀತಿಯಾಗಿ ಉಳ್ಳೆಗಳನ್ನು ರೆಡಿ ಮಾಡಿದ ನಂತರ ನೋಡಿ ನಾವು ಚಿಕ್ಕದಾದ ಒಂದು ರೌಂಡಾಗಿ ಇದನ್ನು ಲಟ್ಟಿಸ್ಕೋಬೇಕು. ಲಟ್ಟಿಸಿದ ನಂತರ ನೋಡಿ ಟಿಪ್ ನಂಬರ್ 2 ಇಲ್ಲಿ ನಾವು ಸಣ್ಣದಾಗಿ ಗುಂಡಿಗೆ ಲಟ್ಟಿಸಿರುವ ಚಪಾತಿ ಮೇಲೆ ಆಯಿಲ್ನ ಹಚ್ಚಿ ಅದರ ಮೇಲೆ ಸ್ವಲ್ಪ ಹಿಟ್ಟನ್ನು ಹಾಕಿ ನಾವು ಫೋಲ್ಡ್ ಮಾಡೋದ್ರಿಂದ ಪ್ರತಿಯೊಂದು ಚಪಾತಿ ಕೂಡ ಉಬ್ಬಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅಷ್ಟೇ ಚೆನ್ನಾಗಿ ಸಾಫ್ಟ್ ಕೂಡ ಆಗುತ್ತೆ. ಅದಕ್ಕೋಸ್ಕರ ನೋಡಿ ಫೋಲ್ಡ್ ಮಾಡುವಾಗ ಆಯಿಲ್ ಹಚ್ಚಿದ ಮೇಲೆ ಕಂಪಲ್ಸರಿಯಾಗಿ ನೀವು ಸ್ವಲ್ಪ ಹಿಟ್ಟನ್ನು ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಚಪಾತಿ ಉಬ್ಬಿ ಬರುತ್ತೆ ಮತ್ತು ಸಾಫ್ಟ್ ಕೂಡ ಆಗುತ್ತೆ. ಇದೇ ರೀತಿಯಾಗಿ ನೋಡಿ ನಾವು ಎಲ್ಲ ಚಪಾತಿಗಳನ್ನು ಇದೇ ರೀತಿಯಾಗಿ ನಾವು ಹಿಟ್ಟನ್ನು ಹಾಕಿ ಫೋಲ್ಡ್ ಮಾಡಿ ಲಟ್ಟಿಸಬೇಕಾಗುತ್ತೆ. ಇದೇ ರೀತಿಯಾಗಿ ನಾನು ಪ್ರತಿಯೊಂದು ಚಪಾತಿಗಳನ್ನು ಇದೇ ರೀತಿಯಾಗಿ ಸೇಮ್ ಪ್ರೋಸೆಸ್ಸಲ್ಲಿ ಲಟ್ಟಿಸ್ತಾ ಇದ್ದೇನೆ. ಈ ರೀತಿಯಾಗಿ ರೌಂಡ್ ಶೇಪನ್ನು ಕೊಟ್ಟು ಚೆನ್ನಾಗಿ ಚಪಾತಿಗಳನ್ನು ನಾನು ಲಟ್ಟಿಸ್ತಾ ಇದ್ದೇನೆ. ಇದೇ ರೀತಿಯಾಗಿ ಉಳಿದಿರುವ ಎಲ್ಲ ಚಪಾತಿಗಳನ್ನು ನಾನು ಲಟ್ಟಿಸಿ ಇಲ್ಲಿ ಸುಡ್ತಾ ಇದ್ದೇನೆ. ಇಲ್ಲಿ ನೋಡಬಹುದು ನಾನು ಒಂದು ಸೈಡಲ್ಲಿ ಗ್ಯಾಸ್ ಮೇಲೆ ತವೆನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ಸ್ವಲ್ಪ ತವೆ ಬಿಸಿ ಆದ ನಂತರ ನೋಡಿ ನಾವು ಚಪಾತಿ ಹಾಕಿ ಇದನ್ನು ಟರ್ನ್ ಮಾಡಬೇಕು. ಈ ರೀತಿಯಾಗಿ ಟರ್ನ್ ಆದ ನಂತರ ನೀವು ಸ್ವಲ್ಪ ನೋಡ್ಬೋದು, ಸ್ವಲ್ಪ ಸಮಯ ಬಿಟ್ಟ ನಂತರ ಎಷ್ಟು ಚೆನ್ನಾಗಿ ಚಪಾತಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ ನೀವು ನೋಡ್ಬೋದು. ಈ ರೀತಿಯಾಗಿ ನಾವು ಚೆನ್ನಾಗಿ ಪ್ರತಿಯೊಂದು ಚಪಾತಿಗಳನ್ನು ಉಬ್ಬಿ ಬರಲಿಕ್ಕೆ ಹೆಲ್ಪ್ ಕೂಡ ಆಗುತ್ತೆ. ಅದಕ್ಕೋಸ್ಕರ ನೀವು ಈ ಟಿಪ್ಸ್ಗಳನ್ನು ಫಾಲೋ ಮಾಡೋದ್ರಿಂದ ನೀವು ಕೂಡ ಇದೇ ರೀತಿಯಲ್ಲಿ ಸಾಫ್ಟ್ ಆದ ಫ್ಲಫಿ ಆದ ಚಪಾತಿಗಳನ್ನು ಈಸಿಯಾಗಿ ಡೈಲಿ ಮನೆಯಲ್ಲಿ ಮಾಡುವುದು ತುಂಬಾ ಈಸಿಯಾಗಿಬಿಡುತ್ತೆ. ಇದೇ ರೀತಿಯಾಗಿ ಉಳಿದಿರುವ ಚಪಾತಿಗಳನ್ನು ಕೂಡ ನಾನು ಇದೇ ರೀತಿಯಾಗಿ ಸುಡ್ತಾ ಇದ್ದೇನೆ, ನೋಡ್ಬೋದು. ಮತ್ತೊಂದು ಟಿಪ್ ಅಂದರೆ ನಾವು ಫೋಲ್ಡ್ ಮಾಡಿದ ನಂತರ ಎಲ್ಲ ಚಪಾತಿಗಳನ್ನು ಫೋಲ್ಡ್ ಮಾಡಿ ಇಟ್ಟು ಆಮೇಲೆ ನಾವು ಲಟ್ಟಿಸ್ತೀವಲ್ವ, ಆ ಥರ ಮಾಡಬಾರ್ದು. ನಾವು ಚಪಾತಿ ಫೋಲ್ಡ್ ಮಾಡಿದ ನಂತರ ಅದನ್ನು ಲಟ್ಟಿಸಿ ಬೇಯಿಸಿದ ನಂತರನೇ ಮತ್ತೊಂದು ಚಪಾತಿನ ತೆಗೆದುಕೊಂಡು
ಫೋಲ್ಡ್ ಮಾಡುವುದರಿಂದ ಪ್ರತಿಯೊಂದು ಚಪಾತಿ ಕೂಡ ಚೆನ್ನಾಗಿ ಉಬ್ಬಿ ಬರುತ್ತೆ. ನೀವು ಇಲ್ಲಿ ನೋಡ್ಬೋದು, ನಾನು ಪ್ರತಿಯೊಂದು ಚಪಾತಿಗಳನ್ನು ಇಲ್ಲಿ ಲಟ್ಟಿಸಿದ ನಂತರ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ ನೀವು ನೋಡ್ತಾ ಇರ್ಬೋದು. ಇದೇ ರೀತಿಯಾಗಿ ಫ್ಲಫಿ ಆದ ಸಾಫ್ಟ್ ಆದ ಚಪಾತಿಗಳನ್ನು ನೀವು ಕೂಡ ಮನೆಯಲ್ಲಿ ತುಂಬ ಈಸಿಯಾಗಿ ಮಾಡ್ಬೋದು. ವಿಡಿಯೋನ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿಯಾಗಿ ಹೊಸ ಹೊಸ ವಿಡಿಯೋಗಳು ನಿಮಗೋಸ್ಕರ ತೆಗೆದುಕೊಂಡು ಬರ್ತಾ ಇರ್ತೇನೆ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಒತ್ತೋದನ್ನು ಮರಿಬೇಡಿ. ಇದರಿಂದ ಎಲ್ಲಕ್ಕಿಂತ ಮೊದಲು ನನ್ನ ವಿಡಿಯೋಗಳನ್ನು ನೀವು ನೋಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.